ಡಿಎವಿ ಎನ್ನುವಂತಹ ಒಂದು ಕಂಪನಿಯ ಉತ್ಪನ್ನಗಳ ಕುರಿತು ಮಾತನಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಬೂಮ್ ಎನ್ನುವಂತ ಒಂದು ಪದಾರ್ಥ. ಆ ಡಾಕ್ಟರ್ ಬೂಮ್ ಎನ್ನುವಂತ ಒಂದು ಪದಾರ್ಥ ಅಂದ್ರೆ ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಯಾವ ರೀತಿ ಅಂತೇಳಿ ನಾವು ನೋಡ್ಲಿಕ್ಕೆ ಹೋದಾಗ ಅದರಲ್ಲಿ 32 ತರದ ಜೀವಕೋಶಗಳು ಜೀವಾಣುಗಳ ಮಿಶ್ರಣ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹುಲ್ಲಿಗಿನಿಂಡಿ, ಬಯನಿಂಡಿ, ತಂಬಾಕು ಪೌಡರ್, ಚೆಂಡು ಹೂವಿನ ಪೌಡರ್, ಅರಿಶಿನ ಪುಡಿ ಪೌಡರ್, ಮೀನಿನ ಎಲುಬಿನ ಪೌಡರ್ ಇವೆಲ್ಲವುಗಳ ಮಿಶ್ರಣ ಪೂರ್ಣ ಪ್ರಮಾಣದಲ್ಲಿ ಫರ್ಮೆಂಟೇಶನ್ ಆಗಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಳೆಸಿರ್ತಕ್ಕಂಥ ಒಂದು ಗೊಬ್ಬರ ಇದಾಗಿರ್ತಕ್ಕಂಥದ್ದು. ಈ ಗೊಬ್ಬರವನ್ನ ನಾವು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಬಳಸುವುದರಿಂದ ಏನಾಗ್ತದಪ್ಪ ಅಂತಂದ್ರ ಗಿಡ ಅಂದ್ರೆ ಬೆಳೆಗಳು ಪೂರ್ಣ ಪ್ರಮಾಣದಲ್ಲಿ ಹಚ್ಚು ಹಸಿರಾಗಿ ಎದ್ದು ಬರ್ತಾವ. ಹಚ್ಚು ಹಸಿರಾಗಿ ಗಿಡಗಳು ಎದ್ದು ಬಂದು ಅಂತಂದ್ರ ಬೆಳೆಗಳು ಎದ್ದು ಬಂದು ಅಂತಂದ್ರ ಅವುಗಳಲ್ಲಿ ಒಂದು ಆಹಾರ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದ. ಯಾವಾಗ ಆಹಾರ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದ ಅವಾಗ ಸಹಜವಾಗಿನೇ ಆ ಬೆಳೆಯ ಒಂದು ಫಸಲುಗಳು ಅಂದ್ರ ಉತ್ಪನ್ನಗಳ ಉತ್ಪಾದನೆ ಮಾಡುವಲ್ಲಿ ಅವುಗಳೇ ಒಂದು ಹೆಚ್ಚಿನ ಸಾಮರ್ಥ್ಯ ಬರ್ತದ ಅನ್ನುವಂತ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಡಾಕ್ಟರ್ ಬೂಮ್ ಅನ್ನುವಂಥದ್ದು ಏನಾಗ್ಯದಪ್ಪ ಅಂತಂದ್ರ ಜೀವಕೋಶಗಳ ಮಿಶ್ರಣ ಇರುವುದರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಂಡು ಹೋಗ್ತದ. ಮುಂದಿನ ದಿನಮಾನಗಳಲ್ಲಿ ಭೂಮಿ ಎಲ್ಲ ಒಂದು ರಾಸಾಯನಿಕ ಮುಕ್ತವಾಗಿ ಉಳಿಲಿಕ್ಕೆ ಸಾಧ್ಯವಾಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು.